ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಕ್ಯಾಪ್ಸಿಕಮ್ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಉಪ್ಪಿಟ್ಟು ರವೆ ಹುರಿಯೋದ್ರಲ್ಲೂ ಒಂದು ಟ್ರಿಕ್ಸ್ ಇದೆ. ಆ ರೀತಿ ಹುರಿದ್ರೇ ಉಪ್ಪಿಟ್ಟು ತುಂಬಾ ರುಚಿಯಾಗಿ ಬರುತ್ತೆ. ಯಾವ ರೀತಿ ಉಪ್ಪಿಟ್ಟು ರವಾನ ಹುರ್ಕೋಬೇಕು, ಉಪ್ಪಿಟ್ಟು ತುಂಬ ರುಚಿಯಾಗಿ ಬರೋದಕ್ಕೆ ಏನೇನು ಮಾಡಬೇಕು ಬನ್ನಿ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೂ ಕೂಡ ನಾವು ಉಪ್ಪಿಟ್ಟನ್ನು ಕಳಿಸ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಉದ್ರಾಗೂ ಇರುತ್ತೆ, ಸಾಫ್ಟಾಗೂ ಇರುತ್ತೆ. ಉಪ್ಪಿಟ್ಟು ಅಂದರೆ ಇಷ್ಟಪಡದೇ ಇರೋರು ಕೂಡ ಉಪ್ಪಿಟ್ಟನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಈ ವಿಧಾನದಲ್ಲಿ ಉಪ್ಪಿಟ್ಟನ್ನು ಮಾಡಿಕೊಟ್ರೆ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಆನಂತರ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಮೊದಲಿಗೆ ಸಾಸಿವೆನ ಹಾಕ್ಕೋಬೇಕು. ಸಾಸಿವೆ ಚಟಪಟ ಆದಮೇಲೆ ಒಂದು 2-3 ಚಿಟಿಕೆಯಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಅಷ್ಟೇ. ಆನಂತರ ಖಾರಕ್ಕೆ 8ರಿಂದ 10 ಹಸಿಮೆಣಸಿಕಾಯಿನ ಹಾಕೋತಾ ಇದ್ದೀನಿ. ಆನಂತರ 1-2 ಕಡ್ಡಿಯಷ್ಟು ಕರಿಬೇವನ್ನ ಹಾಕೋತಾ ಇದ್ದೀನಿ. ಈ ಹಸಿಮೆಣಸಿಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು, ಅವಾಗೆ ಖಾರ ಚೆನ್ನಾಗಿ ಬಿಟ್ಕೊಳ್ಳೋದು. ಆನಂತರ ಇದಕ್ಕೆ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಹಾಗೆ 1 ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ. 2 ಸೊಪ್ಪನ್ನು ಹಾಕೋದ್ರಿಂದ ಉಪ್ಪಿಟ್ಟು ತುಂಬ ಘಮ ಅನ್ನುತ್ತೆ. ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಬರೀ ಸಬ್ಸಿಗೆ ಸೊಪ್ಪು ಹಾಕಿದ್ರೂ ಸಾಕು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಾಂದರೆ ಉಪ್ಪಿಟ್ಟಲ್ಲಿ ಇದೇ ವಾಸನೆ ಇರುತ್ತೆ. ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಈ ಥರ ಗರಿ ಥರ ಆಗಬೇಕು ಸೊಪ್ಪೆಲ್ಲ, ಅಲ್ಲಿ ತನಕ ಹುರ್ಕೋಬೇಕು. ಆನಂತರ ಇದಕ್ಕೆ ನಾನಿಲ್ಲಿ ಕೆಂಪು ಕ್ಯಾಪ್ಸಿಕಮ್ಮನ್ನು ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1 ತೊಗೊಂಡಿದ್ದೀನಿ. ಆನಂತರ ಇನ್ನೊಂದು ಹಸಿರು ಕ್ಯಾಪ್ಸಿಕಮ್ಮನ್ನು ತೊಗೊಂಡಿದ್ದೀನಿ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕೋತಾ ಇದ್ದೀನಿ. ಆನಂತರ 1 ಆಲೂಗೆಡ್ಡೆನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದ್ರ ಜೊತೆ ನಿಮಗೇನು ಇಷ್ಟ ಇರೋ ತರಕಾರಿಗಳನ್ನ ಹಾಕೋಬೋದು. ಆನಂತರ 1 ಟೊಮೆಟೊನ ಹಾಕೋತಾ ಇದ್ದೀನಿ, ನಾಟಿ ಟೊಮೆಟೊನ. ಇವಾಗ ಈ ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲೇ ಬಾಡಬೇಕು. 3/4% ತರಕಾರಿ ಈ ಎಣ್ಣೆನಲ್ಲೇ ಬೇಯಬೇಕು, ಆವಾಗ ಉಪ್ಪಿಟ್ಟು ತುಂಬ ಚೆನ್ನಾಗಾಗೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡುವಾಗ ಸ್ವಲ್ಪ ಉರಿನ ಜೋರಾಗೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೋದು. ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಬಂದಿದೆ. ಈ ಥರ ಚೆನ್ನಾಗಿ ಬೇಯಬೇಕು. ಇಷ್ಟು ಬೆಂದಾದಮೇಲೆ ಇದಕ್ಕೆ ನಾನು 1/4 kgಯಷ್ಟು ಅಕ್ಕಿ ರವೆನ ಸೇರಿಸ್ತಾ ಇದ್ದೀನಿ. ನೀವು ಬನ್ಸಿ ರವೆ ಕೂಡ ಹಾಕೋಬೋದು. ಈ ಥರ ರವೆನ ಒಗ್ಗರಣೆಯಲ್ಲೇ ಹುರಿಯೋದ್ರಿಂದ ಉಪ್ಪಿಟ್ಟು ಗಂಟಾಗೋದಿಲ್ಲ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ ನೋಡಿ. ಮೊದಲಿಗೆ ಸ್ವಲ್ಪ ಹುರಿದಿದ್ದೀವಿ. ಉಪ್ಪಿಟ್ಟಿಗೆ ನಾವು ಎಷ್ಟು ಹುರ್ಕೋತೀವಲ್ಲ ಉಪ್ಪಿಟ್ಟು ಮಾಡೋಕ್ಕಿಂತ ಮೊದಲು ಅಷ್ಟು ರವೆನ ನಾವು ಹುರಿದಿಟ್ಕೊಂಡಿದ್ದೀನಿ ಆಲ್ರೆಡಿ 1-2 ನಿಮಿಷ. ಆನಂತರ ಈ ಒಗ್ಗರಣೆಯಲ್ಲೂ ಕೂಡ ಹಾಕಿ ನಾವು ಚೆನ್ನಾಗಿ ಹುರ್ಕೋಬೇಕು. ಈ ಸಮಯದಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ 1/4 ಟೀ ಚಮಚದಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡೇ ಈ ರವೆನ ಹುರಿತಾ ಇದ್ದೀನಿ. ಒಳ್ಳೆ ಘಮಘಮಾನ ವಾಸನೆ ಬರುತ್ತೆ ರವೆದ, ಅಲ್ಲಿ ತನಕನೂ ಹುರಿಬೇಕು. 2 ನಿಮಿಷನಾದರೂ ನಾವು ಇದನ್ನು ಹುರಿತಾನೇ ಇರಬೇಕು. ಈ ಒಗ್ಗರಣೆ ಹಾಕೋಕ್ಕೆ ಶುರು ಮಾಡ್ತೀವಲ್ಲ, ಆವಾಗೇ ನಾವು ಪಕ್ಕದ ಗ್ಯಾಸಲ್ಲಿ ಇದಕ್ಕೆ ಎಷ್ಟು ಬೇಕು ನೀರನ್ನು ಅಷ್ಟನ್ನು ಪಕ್ಕಕ್ಕೆ ಕಾಯೋದಕ್ಕೆ ಇಟ್ಕೋಬೇಕು. ಈ 1 ಲೋಟಕ್ಕೆ ನಾನಿಲ್ಲಿ 3 ಲೋಟದಷ್ಟು ನೀರನ್ನು ಇಟ್ಕೊಂಡಿದ್ದೀನಿ. ತರಕಾರಿನೂ ಎಲ್ಲ ಇರೋದ್ರಿಂದ ಹಾಗೆ ಸಾಫ್ಟಾಗಿ ಬರಬೇಕು ಉಪ್ಪಿಟ್ಟು ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕಾಗತ್ತೆ. ನಾನಿಲ್ಲಿ 1 ಲೋಟ ರವೆಗೆ 3 ಲೋಟದಷ್ಟು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಈ ರವೆನ ಹುರಿದಾಯಿತು ನೋಡಿ. ಈಗ ರವೆ ಇಷ್ಟು ಹುರಿಬೇಕು. ಆನಂತರ ಇದಕ್ಕೆ ನಾವು ಕಾಯ್ತಾ ಇರೋವಂಥ ನೀರನ್ನು ಸೇರಿಸ್ಕೊತಾ ಇದ್ದೀನಿ. 3 ಲೋಟದಷ್ಟು ನೀರನ್ನು ನಾನು ಕಾಯಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ರವೆ ಕೂಡ ಎಲ್ಲ ಬಿಸಿಯಾಗಿರುತ್ತೆ, ನೀರು ಕೂಡ ಕುದೀತಾ ಇರುತ್ತೆ. 2 ಒಟ್ಟಿಗೆ ಸೇರಿಸಿದಾಗ ತಕ್ಷಣವೇ ಕುದಿ ಶುರುವಾಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ, ಯಾಕೆಂದರೆ ನಾವು ಒಗ್ಗರಣೆಯಲ್ಲಿ ರವೆನ ಹುರಿದಿರೋದ್ರಿಂದ ನಾವು ನೀರು ಬಿಸಿ ನೀರು ಹಾಕೋದ್ರಿಂದ ಉಪ್ಪಿಟ್ಟು ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ. ನಾವು ತಿರುಗ್ಸೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೂ ನಡೆಯುತ್ತೆ. ಇವಾಗ ಇದನ್ನು 2-3 ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಡೋಣ. 3/4 ಭಾಗ ಉಪ್ಪಿಟ್ಟು ಆಗಬೇಕು, ಅಲ್ಲಿ ತನಕ ಈ ನೀರೆಲ್ಲ ಇಂಗಬೇಕು, ಅಲ್ಲಿ ತನಕ ಇದನ್ನು ನಾವು ಹಾಗೇ ಕುದಿಯೋದಕ್ಕೆ ಬಿಡೋಣ. ನೋಡಿ ಇವಾಗ 2-3 ನಿಮಿಷ ಆದಮೇಲೆ ತಿರುಗಿಸ್ತಾ ಇದ್ದೀನಿ. ಉಪ್ಪಿಟ್ಟು ಚೆನ್ನಾಗಿ ಬೇಯ್ತಾ ಬಂದಿದೆ. 3/4 ಭಾಗದಷ್ಟು ಉಪ್ಪಿಟ್ಟು ಆಗೋಗಿದೆ. ಇವಾಗ ನಮಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ನಾನು ಮಧ್ಯಮ ಗಾತ್ರದ 1 ನಿಂಬೆಹಣ್ಣನ್ನು ಹಾಕೋತಾ ಇದ್ದೀನಿ. ನಾವು ಟೊಮೆಟೊನ ಜಾಸ್ತಿ ಹಾಕಿಲ್ಲ, ಹಾಗಾಗಿ 1 ನಿಂಬೆಹಣ್ಣು ಪೂರ್ತಿ ಹಿಡಿಯುತ್ತೆ. ಟೊಮೆಟೊ ಏನಾದರೂ ಜಾಸ್ತಿ ಹಾಕಿದರೆ ಅರ್ಧ ನಿಂಬೆಹಣ್ಣನ್ನು ಮಾತ್ರ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುಳಿ ಎಲ್ಲ ಕಡೆ ತಾಗಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಆನಂತರ ಇದನ್ನು ಮೇಲ್ಗಡೆ ಸ್ವಲ್ಪ ಸಮತಟ್ಟು ಮಾಡ್ಕೋಬೇಕು. ಆನಂತರ ನಾನಿಲ್ಲಿ ಇದಕ್ಕೆ 1 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ತುರಿದಿದ್ದು ಹಾಕ್ಕೊಳ್ಳೋದ್ರಿಂದ ಕೊನೆಯಲ್ಲಿ. ಇಲ್ಲ ಅಂದರೆ ನಿಮಗೆ ಈ ಥರ ಬೇಡ ಅಂದರೆ ಮೊದಲೇ ಕಟ್ ಮಾಡಿ ಕೂಡ ಹಾಕ್ಕೋಬೋದು, ತುರಿದು ಕೂಡ ಹಾಕ್ಕೋಬೋದು. ಈ ಥರ 1 ಕ್ಯಾರೆಟ್ನ ತುರಿದು ಹಾಕ್ಕೊಂಡು ಆನಂತರ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ
ಇದಕ್ಕೆ ಕಾಯಿ ತುರಿನ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಕಾಯಿ ತುರಿ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ತೆಂಗಿನಕಾಯಿನಲ್ಲಿ ಅರ್ಧ ಭಾಗದಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಪೂರ್ತಿಯಾಗಿ ಹಾಕ್ಕೊಂಡು ನಾನಿಲ್ಲಿ ಇದನ್ನು ಕುಕ್ಕರಲ್ಲಿ ಮಾಡಿರೋದ್ರಿಂದ ಕುಕ್ಕರ್ ಲಿಡ್ನ ಸ್ವಲ್ಪ ಕ್ಲೋಸ್ ಮಾಡ್ತಾ ಇದ್ದೀನಿ, ದಮ್ಮಕ್ಕೆ ಇಡುತ್ತಾ ಇದ್ದೀನಿ. ವಿಷಲೆಲ್ಲ ಹಾಕೋಬಾರ್ದು, 2 ನಿಮಿಷ ಮಾತ್ರ ಈ ಥರ ಕ್ಲೋಸ್ ಮಾಡಿ ಇಟ್ಟು ಆನಂತರ 2 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ನೀವು ಪಾತ್ರೆಯಲ್ಲಿ ಮಾಡಿದರೆ 2 ನಿಮಿಷ ಸಾಕು. ಆವಾಗೂ ಕೂಡ ಗಟ್ಟಿಯಾಗಿ ಕೂರೋ ಅಂಥ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಭಾರವಾದ ವಸ್ತುನ ಇಡಿ, ಆವಾಗ ದಮ್ಮಕ್ಕೆ ಚೆನ್ನಾಗಾಗುತ್ತೆ. ನಾನಿಲ್ಲಿ ಕುಕ್ಕರ್ ಮುಚ್ಚಳ ಹಾಕಿ ದಮ್ಸ್ಕೊಂಡಿದ್ದೀನಿ. 2 ನಿಮಿಷ ಆದ ತಕ್ಷಣ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗೂ ಇದೆ, ಮೆತ್ತಗೂ ಇದೆ. ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ. ಈ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಹಾಕಿದ್ವಲ್ಲ, ಇದನ್ನೆಲ್ಲ ಇವಾಗ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಕೂಡ ಚೆನ್ನಾಗಿ ದಮ್ ಇರುತ್ತೆ. ಪೂರ್ತಿಯಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಉಪ್ಪಿಟ್ಟು ನಮಗಿವಾಗ ರೆಡಿ ಆಯಿತು. ಇದಕ್ಕೆ ಈರುಳ್ಳಿ ಏನು ಬಳಸಿಲ್ಲ, ಹಾಗಾಗಿ ನಾವು ಉಪವಾಸದ ಸಮಯದಲ್ಲೂ ಕೂಡ ನಾವು ಇದನ್ನು ಬಳಸ್ಕೋಬೋದು. ಉಪವಾಸಕ್ಕೂ ಕೂಡ ಅವಾಗ ಸಾಸಿವೆ ಬೇಡ ಅಂದರೆ ಸಾಸಿವೆನೂ ಕೂಡ ಸ್ಕಿಪ್ ಮಾಡ್ಕೋಬೋದು. ಅಕ್ಕಿ ರವೆ ಬದಲು ಬನ್ಸಿ ರವೆನ ಹಾಕೋಬೇಕಾಗತ್ತೆ. ಬನ್ಸಿ ರವೆನ ಗೋಧಿನಲ್ಲಿ ಮಾಡಿರ್ತಾರೆ, ಹಾಗಾಗಿ ಅಕ್ಕಿ ರವೆ ಉಪವಾಸಕ್ಕೆ ಬರೋದಿಲ್ಲ. ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಖಾರ ಬೂಂದಿ ಹಾಗೆ ಒಂದು ಉಪ್ಪಿನಕಾಯಿ ಜೊತೆಗೆ ಟೀ ಅಥವಾ ಕಾಫಿ ಜೊತೆಗೆ ತಿಂತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಉಪ್ಪಿಟ್ಟು. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.